ಖಂಡಿತ ಇದು ನನ್ನ ಹೆಸರು ಕಾವ್ಯ ಶಿವಶಂಕರ್ ಅಂತ. ಇವತ್ತು ನಮ್ಮ ತುಮಕೂರು ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಹೊರೆ ಆಗಿದೆ. ಬಡವರಿಗೆ ಮತ್ತು ಮಧ್ಯಮದವರಿಗೆ ನುಂಗಲಾರದ ತುತ್ತು ಏನಾಗಿರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಆಗಿರ್ಬೋದು. ಮೊನ್ನೆ ಎಲ್ಲ ಹೋರಾಟ ಮಾಡಿದ್ವಿ, ಅದನ್ನು ಯಾವ್ದು ಕಡಿಮೆ ಮಾಡಿಲ್ಲ. ಇವತ್ತು ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ನಾಳೆ ಇನ್ನೊಂದು ದರ ಜಾಸ್ತಿ ಮಾಡ್ತಾರೆ. ಹೀಗಾಗಿ ಮಧ್ಯಮ ವರ್ಗದವ್ರು ಹೇಗ್ ಬದುಕಬೇಕು ಅಂತ ಈಗ ಸಿದ್ದರಾಮಯ್ಯನವ್ರು ಹೇಳಬೇಕು. ಇವತ್ತು 2,000 ರೂಪಾಯಿ ನಾವು ಕೊಟ್ವಿ ಅಂತ ಹೇಳಿ ಇವತ್ತು ಈ ದರಗಳನ್ನೆಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೆಲ್ಲ ಯಾರಿಗ್ ಹೊರೆ? ಜನಸಾಮಾನ್ಯರಿಗೆ ಹೊರೆ. ನಮ್ಮ ಟ್ಯಾಕ್ಸ್ ಅನ್ನು ನಮಗೆ ಹಾಕ್ತಿದ್ದಾರೆ ಹೊರತು ನಮ್ಗೆ ಸರ್ಕಾರದಿಂದ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ. ಯಾಕೆ ಜಾಸ್ತಿ ಮಾಡ್ತಾ ಇದಾರೆ ಅಂದ್ರೆ 2,000 ರೂಪಾಯಿ ಕೊಡ್ತಿದ್ದಾರೆ. ಪ್ರತಿ ಒಂದು ಹೆಣ್ಣು ಮಗಿಗೆ ಗ್ಯಾರಂಟಿ ಭಾಗ್ಯಗಳನ್ನ 5 ಬಿಟ್ಟಿ ಭಾಗ್ಯಗಳನ್ನ ನಮಗ್ ಕೊಟ್ರು. ಅದನ್ನ ತುಂಬಬೇಕಲ್ಲ, ಆ ತುಂಬೋದಕ್ಕೋಸ್ಕರ ಇವತ್ತು ಏನು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಮತ್ತೆ ಹಾಲ್ ಇರ್ಬೋದು, ದಿನನಿತ್ಯದ್ದು ಇದು ಅದ್ರ ಮಧ್ಯದಲ್ಲಿ ಇವತ್ತಲ್ಲಿ ಏನು ಹಾಲಿನ ದರನ ಹೆಚ್ಚಿಗೆ ಮಾಡಿದ್ದಾರೆ. ನಿಜವಾಗ್ಲೂ ಬಡವರಿಗೆ ಮಧ್ಯಮದವರಿಗೆ ತುಂಬಾ ಕಷ್ಟ ಆಗ್ತಿದೆ. ಈ ರಾಜ್ಯ ಸರ್ಕಾರ ಮಾಡ್ತಾ ಇರೋ ಕೆಲಸಗಳಿಗೆ ನಾವ್ ಯಾವತ್ತೂ ವಿರೋಧ ವ್ಯಕ್ತಪಡಿಸ್ತೀವಿ. ಯಾರು ಕೇಳಿರ್ಲಿಲ್ಲ ಇದುವರೆಗೂ. ಬಿಟ್ಟಿ ಭಾಗ್ಯಗಳಿಗೆ ಕೊಡಿ, ನೀವು ಈ ದರಗಳನ್ನೆಲ್ಲ ಜಾಸ್ತಿ ಮಾಡಿ ಅಂತ ಕೇಳಿಲ್ಲ. ಇನ್ನೂ ಕಮ್ಮಿ ಮಾಡ್ಬೇಕೇ ಹೊರತು ದಿನೇ ರೈಟ್ ಜಾಸ್ತಿ ಮಾಡಿದ್ರೆ ಏನು ಜನಸಾಮಾನ್ಯನಿಗೆ ಎಲ್ಲಿಂದ ಬರುತ್ತೆ ದುಡ್ಡು? ಎಲ್ಲಿ ಬರ್ಬೇಕು ದುಡ್ಡನ್ನ? ಹೇಗ್ ತರ್ತಾರೆ ಅವರು? ರೈಟ್ ಜಾಸ್ತಿ ಮಾಡಿರೋದ್ರಿಂದ ಇವರು ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತೆ ಏನು ಇವತ್ತು ಸಿದ್ದರಾಮಯ್ಯ ನಿಲುವನ್ನ ತಗೊಂಡಿರೋದನ್ನ ಅವರು ವಾಪಸ್ ತಗೋಬೇಕು. ಏನು ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ದಿನನಿತ್ಯ ಯಾವುದೇ ಆಗಿರ್ಬೋದು, ಹಾಲಿನ ದರ ಆಗಿರ್ಬೋದು, ಪ್ರತಿಯೊಂದು ಅವರು ವಾಪಸ್ ತಗೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಕಾವ್ಯ ಶಿವಶಂಕರ್. ಸರ್, ಇವತ್ತು ಬಡವರು ಒಂದು ಟೀ ಒಂದು ಬನ್ನು ತಿಂದ್ರೆ ಹೆಚ್ಚು ಅಂತಾರೆ. ಅನ್ನ ಸಾಂಬಾರ್ ಬೆಲೆ ನೋಡಿದ್ರೆ 50 ರೂಪಾಯಿ, ಒಂದ್ 10 ರೂಪಾಯಿ ಟೀ, ಒಂದ್ 5 ರೂಪಾಯಿ ಬಂದ್ ತಿಂದ್ರೆ ಒಂದ್ ಟೈಮ್ ಕೆಲಸ ಮಾಡೋರು ಇದ್ದಾರೆ. ಈಗ 12 ರೂಪಾಯಿ 15 ರೂಪಾಯಿ ಟೀ ಅಂದ್ರೆ ಯಾರು ಕುಡಿಯಲ್ಲ. ಹಾಲಿನ ದರ ಹೆಚ್ಚಿದ್ರೆ ಟೀ ಅಂಗಡಿಯಲ್ಲಿ ಹೆಚ್ಚುತ್ತಾರೆ. ಹಂಗಾಗಿ ಹಾಲಿನ ದರ ಕಮ್ಮಿ ಮಾಡಿದ್ರೆ ಅವರು ಕಮ್ಮಿ ಮಾಡ್ತಾರೆ. ದಯಮಾಡಿ ಮಕ್ಕಳು ಮರಿ ಹಾಲು ಕುಡಿಯುವಂಥದ್ದು ಇದ್ರ ಮೇಲೆ ನಿಮ್ಮ ಪರಿಣಾಮ ಬೀರ್ಬೇಡ್ರಿ. ನಿಜವಾಗ್ಲೂ ನಮ್ಗೆ ನಾಚಿಕೆ ಆಗುತ್ತೆ. ನಮ್ಗೆ ಹೇಳ್ಕೊಂಡಾಗ ನಮ್ ಕರ್ನಾಟಕ ಸರ್ಕಾರದಲ್ಲೇ ಹಿಂಗ ಇಲ್ಲ ಹೊರಗಡೆ ಹಿಂಗ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನಮ್ ಸರ್ಕಾರ ಮಾತ್ರ ಯಾಕೆ ಈ ರೀತಿ ಡಿಸಿಷನ್ ತಗೊಂತಿದೆ? ಅಕ್ಕಿ, ಬೇಳೆ, ತರಕಾರಿ ಎಲ್ಲಾ ರೇಟ್ ಜಾಸ್ತಿ ಮಾಡಿದ್ರು. ಜನ ಬದುಕಕ್ ಆಗ್ತಿಲ್ಲ. ಮತ್ತೊಂದು ಈ ರಾಜ್ಯದಲ್ಲಿ ಒಂದಲ್ಲ ಒಂದು ವಿಕೃತ ಕಾರ್ಯ ನಡೀತಾನೆ ಇದೆ. ಇದಕ್ಕೆ ಕಾರಣ ದುಡ್ಡು ಇದ್ರೇನೆ ಎಲ್ಲ ಆಗಿರೋದು. ಪೆಟ್ರೋಲ್ ಸರ್ ನಿಜವಾಗ್ಲೂ ಹೇಳ್ಕೊಂಬಾರ್ದು. ದಿಢೀರ್ ಅಂತ ಇಷ್ಟು ರೈಟ್ ಮಾಡಿದ್ರೆ ಈ ಪೆಟ್ರೋಲ್ ರೇಟು ಜನ ಹೆಂಗ್ ಸರ್ ಬದುಕಕ್ಕಾಗುತ್ತೆ? ಹೌದು, ಈಗ ನೋಡಿದ್ರೆ ಹಾಲಿನ ರೇಟು, ನೆಕ್ಸ್ಟ್ ಅಕ್ಕಿಗೆ 70-80 ರೂಪಾಯಿ, 200 ರೂಪಾಯಿ ಹೊರಟೋಗ್ತದೆ ಅಕ್ಕಿ ರೇಟಿನ. ಬಡವ್ರು ಕೊಡೋದ್ರೆ 4 ಕೆಜಿ 3 ಕೆಜಿ ಅಕ್ಕಿ ಕ್ಲೋಸ್. 200 ರೂಪಾಯಿ 1 ಕೆಜಿ ಅಂದ್ರೆ ನಾವ್ ಎಲ್ಲಿ ತಿನ್ನೋಣ ತಗೊಂಡು? ಬಡವ್ರು ದೇವರಾಣೆ ಬದುಕಕ್ಕಾಗ್ತಿಲ್ಲ. ಇದರಲ್ಲಿ ಸರ್ಕಾರ ಈ ಕೂಡಲೇ ಎಚ್ಚರಿಸ್ಕೊಬೇಕು. ಯಾಕೆ ಈ ತರ ಮಾಡ್ತಾ ಇದ್ದು ದೇವರಾಣೆ ನಮ್ಗೆ ಗೊತ್ತಾಗ್ತಿಲ್ಲ. ಇದೇ ತರ ಮುಂದುವರೆದ್ರೆ ನಾಳೆ ದಿವಸ ನಿಜವಾಗ್ಲೂ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರದ ವಿರುದ್ಧವಾಗಿ. ಹಾಗಾಗಿ ಇದನ್ನ ಎಚ್ಚರಿಸ್ಕೊಂಡು ದಯಮಾಡಿ ತಾವು ಜನಗಳ ಪರಿಸ್ಥಿತಿ ನೋಡಿ. ಹಾಗೆ ಅರುಣ್ ಕುಮಾರ್ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಸರ್, ತುಮಕೂರು. ಸರ್, ಈಗ ಗ್ರಾಹಕರಿಗೆ ಜಾಸ್ತಿ ಮಾಡೋದಕ್ಕಿನ್ನ ಬೆಳೆದು ಕೊಡುವಂತ ಕರೆದ ಹಾಲು ಹಾಕುವಂತ ರೈತರಿಗಾದ್ರೂ ಕೊಟ್ರೆ ಬಹಳಷ್ಟು ಅನುಕೂಲನಾದ್ರೂ ಆಗುತ್ತೆ. ಇವತ್ತಿನ 2 ರೂಪಾಯಿ ಇಡೀ ಯಾವ ಸರ್ಕಾರನೂ ಕೂಡ ಮಾಡಿಲ್ದಲೇ ಇರೋ ಕೆಲಸ ಈ ಬೇಸಿಗೆನಲ್ಲಿ 2 ರೂಪಾಯಿ ನಮಗೆ ಕಮ್ಮಿ ಮಾಡಿದ್ದಾರೆ ಹೊರತು ಗ್ರಾಹಕರಿಗೆ ಜಾಸ್ತಿ ಮಾಡಿದ್ದಾರೆ. ರೈತರಿಗೆ ಮಾತ್ರ ಇಲ್ಲ. ರೈತರು ಇದೇ ರೀತಿ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಗಿದೆ. ಬದುಕೋದು ಎಲ್ಲಾ ಪೆಟ್ರೋಲ್ ರೇಟ್ ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲಾ ಸಾಮಾನ್ಯ ಜನಗಳ ಮೇಲೂ ಹೊರೆ ಬೀಳುತ್ತೆ. ಯಾವುದೇ ಒಂದು ವಸ್ತು ತಗೊಳಕ್ ಹೋದ್ರೆ ಪೆಟ್ರೋಲ್ ಜಾಸ್ತಿ ಆಗಿದೆ. ಒಂದು ರೈತ ಒಂದು ಹೊಲಕ್ಕೆ ಹಾಕೋ ಪೈಪ್ ತಗೊಳೋದಕ್ಕೆ ಅಂತ ಹೋದ್ರೆ ಆ ಪೈಪಿನ ರೇಟ್ ಏನಾಗ್ತಾನೆ, ಆಟೋಮೆಟಿಕ್ ಜಾಸ್ತಿ ಮಾಡ್ತಾನೆ. ನಮಗೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಥವಾ ಪೆಟ್ರೋಲ್ ಜಾಸ್ತಿ ಆಗಿದೆ ಅಂತಾರೆ. ಹಾಗಾಗಿ ಯಾವ ಮುಖಾಂತರ ಹೋದ್ರೂ ರೈತನಿಗೆ ಹೊಡೆತ ಬಿದ್ದೇ ಬೀಳುತ್ತೆ. ಆದ್ರೆ ರೈತನಿಗೆ ಅನುಕೂಲ ಆಗೋ ರೀತಿ ಇರುವಂತ ಸರ್ಕಾರಗಳು ಬರಬೇಕು. ಅದೇನಾಗಿದೆ ಅಂತ ಗೊತ್ತಿಲ್ಲ. ಮತ್ತೆ ಅದೇ ರೀತಿನಲ್ಲಿ 5 ರೂಪಾಯಿ ಅನುದಾನ ಬರೋದನ್ನ 6 ತಿಂಗಳಿಂದ ಅನುದಾನ ಹಾಕಿಲ್ಲ ಇಲ್ಲಿವರೆಗೂ. ರೈತರಿಗೆ ಕೊಡಬೇಕಾಗಿರೋ ಅನುದಾನ ಇಲ್ಲ. ರೈಟ್ ಮಾತ್ರ ಜಾಸ್ತಿ ಆಗ್ತದೆ. ಅಂದ್ರೆ ನಮಗೆ ರೈತನಿಗೆ ಕಮ್ಮಿ ಆಗ್ತಾ ಹೋಗುತ್ತೆ, ಗ್ರಾಹಕರಿಗೆ ಜಾಸ್ತಿ ಹೋಗುತ್ತೆ. ಒಟ್ಟು ಎಲ್ರಿಗೂ ಹೊರೆನೇ ಇದು. ಈಗ ರೈತನಿಗೆ ಬೆಳೆದವನಿಗೆ ಇಲ್ಲ. ಹಾಲ್ ಕರೆದು ಒಂದು ಇಡೀ ಹುಲ್ಲು ತರಬೇಕಂದ್ರೆ 150 ರೂಪಾಯಿ 200 ರೂಪಾಯಿ ಒಂದು ಹೊರೆ ಹುಲ್ಲು, ಒಂದು ದನಿಗಾಗುತ್ತೆ ಒಂದು ಹೊರೆ ಹುಲ್ಲು. ಮತ್ತೆ ಅದ್ರ 20 ರೂಪಾಯಿ 25 ರೂಪಾಯಿ ಹಾಲಿನ ರೇಟ್ ಹಾಕೊಡ್ತಾರೆ. ಯಾವ ರೀತಿ ಆಗುತ್ತೆ ಸರ್? ಈಗ ಶಿವಕುಮಾರ್ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದ ಹಿನ್ನೆಲೆ ಒಳಗಡೆನೆ
ಹಾಲಿನ ದರವನ್ನ 2 ರೂಪಾಯಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಜನರ ಮೇಲೆ ಮತ್ತಷ್ಟು ಹೊರೆಯನ್ನ ಹಾಕಿರ್ತಕ್ಕಂಥ ರಾಜ್ಯ ಸರ್ಕಾರದ ಕ್ರಮವನ್ನ ಮೊದಲಿಗೆ ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇವತ್ತು ರೈತ 1 ಲೀಟರ್ ಹಾಲು ಉತ್ಪಾದನೆ ಮಾಡೋದಕ್ಕೆ ಇವತ್ತು 51 ರೂಪಾಯಿಗಿಂತ ಹೆಚ್ಚು ಖರ್ಚಾಗ್ತಾ ಇದೆ. ರೈತರಿಗೆ ಇವತ್ತು ಕೊಡಲಾದಂತ ಸರ್ಕಾರ ಗ್ರಾಹಕರ ಮೇಲೆ ಆಗ್ತಾ ಇರ್ತಕ್ಕಂಥದ್ನ ಹೆಚ್ಚಳ ಮಾಡಿರ್ತಕ್ಕಂಥ 2 ರೂಪಾಯಿನ ಕೂಡಲೇ ವಾಪಸ್ ಪಡ್ಕೊಂಡು ಜನಸಾಮಾನ್ಯರನ್ನ ಬದುಕೋ ರೀತಿ ಒಳಗಡೆ ಅಪೌಷ್ಟಿಕತೆಯಿಂದ ನರಳಬಾರದು ಅಂತ ಹೇಳಿ ಈ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದೀವಿ. ಸರ್ಕಾರ ಕೂಡಲೇ ಬೆಲೆ ಹೆಚ್ಚಳವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಈ ಒಂದು ಮನವಿಯನ್ನ ಮಾಡ್ತಾ ಇದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.